ನಿಜವಾಗಿ ಇದೊಂದು ಭಾಗ್ಯ ನಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ನಮ್ಮ ಅದೃಷ್ಟ ಅಂತ ಎಣಿಸ್ತೇನೆ. ಯಾಕಂದರೆ ಕಲಾವಿದರಂದರೆ ನಮಗೆ ತುಂಬ ಗೌರವ. ಅದರಲ್ಲೂ ಅಶೋಕ್ ಭಟ್ರು ಅಂತ ಹೇಳಿದರೆ ಅದು ಹೇಳಬಾರದು, ಅಷ್ಟು ದೊಡ್ಡ ಗೌರವ ನಮ್ಗೆ ಅವ್ರ ಮೇಲಿದೆ. ಅದಕ್ಕೆ ಹೇಳೋ ಒಂದು ವಾಕ್ಯನೇ ಇಲ್ಲ. ಯಾಕಂದರೆ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿದವರೆಲ್ಲರೂ ಕಲಾವಿದರಲ್ಲ. ಕಲೆಗೆ ಯಾರು ನ್ಯಾಯ ಮಾಡ್ತಾರೆ ಅವರು ಕಲಾವಿದರು. ಅಂತ ಕಲಾವಿದರಲ್ಲಿ ಅಶೋಕ್ ಭಟ್ರು ಒಬ್ಬರು. ಯಾಕಂತ ಹೇಳಿದ್ರೆ ನೀವು ನೋಡಿದಿರ್ಬೋದು, ದಶಾವತಾರದಲ್ಲಿ ವಾಮನಾವತಾರ, ಅವರು ವಾಮನೂ ಆಗಬಲ್ಲರು, ತ್ರಿವಿಕ್ರಮನೂ ಆಗಬಲ್ಲರು. ಅಂತ ಶಕ್ತಿ ಅವರಲ್ಲಿದೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗಾಗಿ ಪಾತ್ರ ಮಾಡೋದಲ್ಲ, ಪಾತ್ರಕ್ಕೆ ಯಾವ ವ್ಯಕ್ತಿ ಅದಕ್ಕೆ ನ್ಯಾಯ ಮಾಡ್ತಾನೆ ಅದು ಯಕ್ಷಗಾನದಲ್ಲಿ ಗೆಲ್ಲುವಂಥ ಒಂದು ಪಾತ್ರ. ಹಾಗಾಗಿ ಅಂಥ ವ್ಯಕ್ತಿ ನಮ್ಮ ಅಶೋಕ್ ಭಟ್ರು. ಅವರಿಗೆ ನಾನು ಯಾವತ್ತೋ ಹೇಳ್ತಿದ್ದೆ ಸನ್ಮಾನ ಮಾಡಿ ಮಾಡಿ ಅಂತ. ನೀವು ನಿಜವಾಗಿ ಈ ಒಂದು ಸಿದ್ದಾಪುರ ಊರಿನಲ್ಲಿ ಅವರು ಹುಟ್ಟಿದ್ದು ನಿಮ್ಮ ಪುಣ್ಯ, ಅವ್ರ ಪುಣ್ಯ ಅಲ್ಲ, ನಿಮ್ಮೆಲ್ಲರ ಪುಣ್ಯ. ಯಾಕಂದ್ರೆ ನಮ್ಮಲ್ಲಿ ಇಂಥ ಒಬ್ಬ ಕಲಾವಿದ ಇಲ್ಲ ಅಂತ ನಾವು ವ್ಯಥಪಡ್ತಾ ಇದ್ದೇವೆ. ಹಾಗಾಗಿ ಇಂಥ ಕಲಾವಿದರನ್ನ ನೀವು ಗೌರವಿಸುವಾಗ ವೇದಿಕೆ ಫುಲ್ ಇದೆ, ಆದರೆ ಈ ಸೀಟ್ ಖಾಲಿ ಇದೆ. ನಿಜವಾಗಿ ತುಂಬ ಬೇಸರದ ವಿಷಯ. ಯಾಕಂತ ಹೇಳಿದ್ರೆ ಊರು ಒಟ್ಟಾಗಿ ನೀವು ಇದಕ್ಕೆ ಸಹಕಾರ ಮಾಡಬೇಕಿತ್ತು. ಇಲ್ಲ ಹಣ ಮುಖ್ಯ ಅಲ್ಲ, ಇಂಥ ವ್ಯಕ್ತಿ ನಮಗೆ ಮುಖ್ಯ. ಇಂಥ ಕಲೆಯನ್ನು ಇವತ್ತು ಈ ಉನ್ನತ ಮಟ್ಟಕ್ಕೆ ತಗೊಂಡೋದ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಶೋಕ್ ಭಟ್ರು. ಯಾವ ಪಾತ್ರ ಕೊಡಿ ಆ ಪಾತ್ರಕ್ಕೆ ನ್ಯಾಯ ಮಾಡ್ತಾರೆ. ಹಾಗಾಗಿ ಅಂಥ ಕಲಾವಿದರು 100 ಕಾಲ ಬದುಕಲಿ. ನಮ್ಗೆ ಅವರ ಈ 100 ವರ್ಷದ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಇಲ್ಲೇ ಮಾಡೋಣ, ನಾವೆಲ್ಲ ಒಟ್ಟಿಗಿರೋಣ ಅಂತ ಹೇಳ್ತಾ ನಮ್ಮನ್ನು ಕರೆದು ಈ ಒಂದೆರಡು ಮಾತು ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ, ಸಿದ್ದಾಪುರ ಊರಿನ ಪ್ರತಿಯೊಬ್ಬರಿಗೂ ಇವತ್ತು ಅಶೋಕ್ ಭಟ್ರ ಬದುಕಿನಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಸುದಿನ ಎಂಬುದಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅಶೋಕ್ ಭಟ್ರ ತಿರುಗಾಟದ ಅನುಭವ ಮತ್ತು ಅವರ ಯಕ್ಷಗಾನದ ಪಯಣದಷ್ಟು ವರ್ಷವೂ ನಮಗಾಗಲಿಲ್ಲ. ಅವ್ರ ಬಗ್ಗೆ ನನಗೆ ಮಾತಾಡುವ ಒಂದು ಯೋಗ್ಯತೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕಂದರೆ ನಾನು ಭಾರಿ ಸಣ್ಣವ, ನಾನು ಕುಳಿತಿರುವ ಜಾಗ ದೊಡ್ಡದಿರ್ಬೋದು, ಯಕ್ಷಗಾನ ರಂಗಭೂಮಿಯ ಒಂದು ವಿದ್ಯಾರ್ಥಿ. ಆದರೆ ಇಂಥ ಒಂದು ಸಂಭ್ರಮದ ಆಯೋಜನೆಯನ್ನು ಮಾಡಿರುವಂಥ ನಮ್ಮ ಮನೋಜ್ ಭಟ್ ಹೆಗ್ಗಾರಳ್ಳಿ ಅವರಿಗೆ ಮೊದಲಾಗಿ ಒಂದು ಚಪ್ಪಾಳೆ ಬರಬೇಕು. ಯಾಕೆ ಕೇಳಿದರೆ ಕಲಾವಿದರು ರಂಗಭೂಮಿಯಲ್ಲಿ ದುಡಿದಾವಾಗ ಇಂಥ ಒಂದು ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಅವರ ಬದುಕಿಗೆ ಬೇಕಾದ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ನಾವು ಇಂಥ ಒಂದು ವೇದಿಕೆ ಅಥವಾ ಇಂಥ ಒಂದು ಕಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಸಾರ್ಥಕತೆ ಎಂಬುದಾಗಿ ಕಲಾವಿದನ ಬದುಕಲ್ಲಿ ಬರ್ತದೆ. ಅಂಥ ಒಂದು ಸಾರ್ಥಕತೆಯ ಕ್ಷಣವನ್ನು ಇವತ್ತು ಮನೋಜ್ ಭಟ್ ಹೆಗ್ಗಾರಳ್ಳಿ ಹಾಗೂ ಅವರೆಲ್ಲ ಮಿತ್ರವೃಂದದವರು, ಅಶೋಕ್ ಭಟ್ರ ಎಲ್ಲ ಊರಿನ ಬಾಂಧವರು, ಕಲಾಭಿಮಾನಿಗಳು ಸೇರಿ ಮಾಡಿದ್ದಾರೆ. ಅಶೋಕ್ ಭಟ್ರು ಇನ್ನು ಯಕ್ಷಗಾನ ರಂಗದಲ್ಲಿ ಹಲವಾರು ಕಾಲ ಯಕ್ಷಗಾನ ರಂಗಭೂಮಿಯಲ್ಲಿ ಸೇವೆ ಮಾಡುವಂಥ ಸೌಭಾಗ್ಯ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಜೊತೆಯಲ್ಲಿ ಈ ವರ್ಷದ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದಿಂದ ಕೊಡಲ್ಪಡುವ ಯಕ್ಷ ಕಲಾ ಗೌರವ ಪ್ರಶಸ್ತಿಯನ್ನು ನಾವು ಅಶೋಕ್ ಭಟ್ರಿಗೆ ನೀಡ್ತೇನೆ ಎಂಬುದಾಗಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಒಂದು ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ ಜೊತೆಯಲ್ಲಿ ನಮ್ಮೂರಿನ MLA ಆಗಿರುವಂಥ ಗುರುರಾಜ್ ಗಂಟಿಹಳ್ಳಿಯವರು ಸಹ ಅವರಿಗೆ ಶುಭವನ್ನು ಕೋರಿದ್ದಾರೆ. ಅದರಿಂದ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಹೇಳ್ತಾ ಇದ್ದೆ. ನಾನು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದನಾಗಿ ಮೇಳವನ್ನು ಕಟ್ಟಿ 27 ವರ್ಷ ಆಗಿ ಈ 27 ವರ್ಷಗಳ ಕಾಲ ನನ್ನ ಮೇಳದ ಯಕ್ಷಗಾನದ ಸೀಮೋಲ್ಲಂಘನೆಯ ಪ್ರಸಂಗಗಳಾದಂಥ ಜಗಜ್ಯೋತಿ ಬಸವೇಶ್ವರ ಚರಿತ್ರೆ, ಕನಕದಾಸ ಚರಿತ್ರೆ, ಆದಿಚುಂಚನಗಿರಿ ಕಾಲಭೈರವ ಮಹಾತ್ಮೆ ಮತ್ತು ಕನಕದಾಸ ಬೀರಲಿಂಗೇಶ್ವರ ಚರಿತ್ರೆ ಯಶಸ್ಸಿಗೆ 100ಕ್ಕೆ 100 ಪಾಲು ಯಶಸ್ಸಿಗೆ ಅಶೋಕ್ ಭಟ್ರ ಕಾರಣ. ಒಂದು ಅಕ್ಕ ಮಹಾದೇವಿಯನ್ನು ಮಾಡಿಕೊಂಡು ಬಂದಾವಾಗ ಅಕ್ಕ ಮಹಾದೇವಿಯೂ ಇದ್ಲೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಅಶೋಕ್ ಭಟ್ರನ್ನು ನಾನು ನೋಡಿದಾಗ, ಬಸವಣ್ಣನನ್ನು ನಾನು ಮಾಡಿ ನಿಂತಾಗ ಅವರ ಒಂದು ಪದ್ಯದ ಹಿಂದೆ ಯಾರೋ ಮಾತಾಡುವಾಗ ಹೇಳಿದರು, ಪವನಣ್ಣ ಅವರು ಹೇಳಿದರು, ಚಾಂದ್ ಖಾನ್ ಅಂತ. ಈ ಅಕ್ಕ ಮಹಾದೇವಿಯ ಒಂದು ಪದ್ಯಕ್ಕೆ ಇಡೀ ಲಿಂಗಾಯತ ಸಮುದಾಯದಲ್ಲಿ
ಎದ್ದು ನಿಂತು ಚಪ್ಪಾಳೆ ಹೊಡೆದ ಪ್ರೇಕ್ಷಕರಿದ್ದಾರೆ. ಆಮೇಲೆ ಈ ಶೀರ್ಷಿಕೆ ಇಟ್ಟದ್ದಕ್ಕೆ ಮನೋಜ್ ಭಟ್ರಿಗೆ ಧನ್ಯವಾದ ಹೇಳಲೇಬೇಕು. ಈ ಸವ್ಯಸಾಚಿ ಎನ್ನುವುದು ಹಳೆಯದ್ದಾಯಿತು. ಈ ಯಕ್ಷ ಅಶೋಕ ಇದೆಯಲ್ಲ, ಯಕ್ಷಗಾನ ರಂಗಭೂಮಿಯ ಶೋಕವನ್ನು ದೂರ ಮಾಡಿದ ಕೆಲವೇ ಕಲಾವಿದರಲ್ಲಿ ಅಗ್ರಗಣ್ಯರು ಅಶೋಕ್ ಭಟ್ರು. ಯಕ್ಷರಂಗದ ಶೋಕ ದುಃಖ ಅಂದರೆ ಏನು? ನಮಗೆ ದೂತನ್ ಮಾಡೋರಿಲ್ಲ, ರಾಜನ್ ಮಾಡೋರಿಲ್ಲ. ನನಗೆ ಒಂದು ಪ್ರಸಂಗ ಕರೆದ್ರೆ ಇಂಥದ್ದೇ ವೇಷ ಅಂತ ನಾ ಬಂದಿರ್ತೇನೆ. ಆದರೆ ಅವರು ಇಂಥದ್ದೇ ವೇಷ ಅಂತ ಬರೋದಿಲ್ಲ, ಬಂದು ವೇಷ ಮಾಡಿದ್ದು ಇಂಥದ್ದೇ ಅಂತ ಆಗ್ತದೆ. ಅದನ್ನು ಮತ್ತೆ ಮಾಡುವವರು ಬೇರೆ ಯಾರೂ ಇಲ್ಲ. ಯಕ್ಷಗಾನ ದೇವತೆ ಅತ್ಯಂತ ಜಾಗೃತಿಯಾಗಿ ಒಂದು ಸೃಷ್ಟಿಯನ್ನು ಯಕ್ಷಗಾನ ರಂಗಭೂಮಿಗೆ ಕೊಟ್ಟು 4.5 ದಶಕಗಳ ಕಾಲ ಯಕ್ಷಗಾನ ರಂಗಭೂಮಿಯ ಸಂಘಟಕರಿಗೆ, ಪ್ರೇಕ್ಷಕರಿಗೆ, ಯಕ್ಷ ಕಲಾಮಾತೆಗೆ ನ್ಯಾಯ ಒದಗಿಸಿದಂಥ ಅಶೋಕ್ ಭಟ್ರಿಗೆ ನನ್ನ ಮೇಳದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ದತ್ತಣ್ಣ.